ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಆರ್ಡರ್ ಪ್ಲೇಸ್ ಮಾಡಿದಾಗ ಒಂದು ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಅದನ್ನ ನಾವು FVG ಅಂತ ಕರಿತೀವಿ. ಪ್ರತಿಯೊಬ್ಬರು ಟ್ರೇಡರ್ಗೂ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು FVG ಮುಖಾಂತರ ನೀವು ರಿಯಲೈಸ್ ಆಗ್ಬೋದು ಬಿಗ್ ಪ್ಲೇಯರ್ಸ್ ಟ್ರೇಡಲ್ಲಿ ಎಂಟರ್ ಆಗಿದ್ದಾರೆ, ದೊಡ್ಡ ಅಮೌಂಟ್ ಎಂಟರ್ ಆಗಿದೆ ಅಂತ. ಈಗ FVG ಹೇಗಾಗುತ್ತೆ ಅಂದರೆ ಅದನ್ನ ನಾವು ಫೇರ್ ವ್ಯಾಲ್ಯೂ ಕ್ಯಾಪ್ ಅಂತ ಕರಿತೀವಿ. ಸೊ ಬಿಗ್ ಪ್ಲೇಯರ್ಸ್ ಲಾರ್ಜ್ ಆರ್ಡರ್ಸ್ ಹಾಕಿದಾಗ ಪ್ರೈಸ್ ಒಂದು ರ್ಯಾಪಿಡ್ ರ್ಯಾಲಿ ಆಗುತ್ತೆ. ಆ ರ್ಯಾಲಿ ಮುಖಾಂತರ ಕೆಲವೊಂದು ಕ್ಯಾಂಡಲ್ಸ್ ಅಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಅಲ್ಲಿ ಆರ್ಡರ್ಸ್ ಫಿಲ್ ಆಗಿರಲ್ಲ, ಬಿಕಾಸ್ ಅಷ್ಟು ಆರ್ಡರ್ಸ್ ಹಾಕೋದ್ರಿಂದ ಅವರು ಪ್ರೈಸ್ ಶೂಟ್ ಆಗುತ್ತೆ, ಮೇಲೆಗಡೆ ಆಗುತ್ತೆ. ಆ ಇಂಬ್ಯಾಲೆನ್ಸ್ ಪಾಯಿಂಟ್ ಇದೆಯಲ್ಲ, ಅದನ್ನ ನಾವು ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. FVG ಒನ್ ಆಫ್ ದ ಪಾಯಿಂಟ್ ಆಫ್ ಇಂಟ್ರೆಸ್ಟ್. ಅದರ ಮಲ್ಟಿಪಲ್ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಅಲ್ಲಿಗೆ ಪ್ರೈಸ್ ಬರಲೇಬೇಕು, ಅಲ್ಲಿಂದ ಮತ್ತೆ ರಿಟ್ರೇಸ್ಮೆಂಟ್ ಆಗಲೇಬೇಕು. ನಾನು ಚಾರ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಚೆಕ್ ಮಾಡಿ. ಸೊ ಇದು ಒಂದು ಎಕ್ಸಾಂಪಲ್. ಇದು ಫಸ್ಟ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್, ಥರ್ಡ್ ಕ್ಯಾಂಡಲ್. ಈಗ ಡೌನ್ ಸೈಡ್ ಬರ್ತಾ ಇದೆ. FVG ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ ಫಸ್ಟ್ ಕ್ಯಾಂಡಲ್ ನ ಲೋ, ಸೆಕೆಂಡ್ ಕ್ಯಾಂಡಲ್ ಸ್ಕಿಪ್ ಮಾಡಬೇಕು ಅಂಡ್ ಥರ್ಡ್ ಕ್ಯಾಂಡಲ್ ನ ಹೈ. ಈ ಮಧ್ಯ ಇದೆಲ್ಲ ನೋಡಿ, ಫಸ್ಟ್ ಕ್ಯಾಂಡಲ್ ಲೋ ಮತ್ತು ಥರ್ಡ್ ಕ್ಯಾಂಡಲ್ ಹೈ ನ ಒಂದು ಗ್ಯಾಪ್ ಏನಿದೆ ಅದನ್ನ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರಿತೀವಿ. ಇಲ್ಲಿ ಆರ್ಡರ್ಸ್ ಮತ್ತೆ ಬರಬೇಕು, ರಿಟ್ರೇಸ್ಮೆಂಟ್ ಆಗಬೇಕು, ಇಲ್ಲಿಂದ ಮತ್ತೆ ಶೂಟ್ ಆಗುತ್ತೆ ಅಥವಾ ರ್ಯಾಲಿ ಆಗುತ್ತೆ. ಈಗ ನಾನು ಚಾರ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇಲ್ಲಿ ನೋಡಿ, ಇದು ಫಸ್ಟ್ ಕ್ಯಾಂಡಲ್, ಥರ್ಡ್ ಕ್ಯಾಂಡಲ್, ಇದು ಬೈಯಿಂಗು. ನಾನು ಅವಾಗಲೇ ತೋರಿಸಿದ ಎಕ್ಸಾಂಪಲ್ ಸೆಲ್ಲಿಂಗ್. ಸೊ ಬೈಯಿಂಗಲ್ ಕ್ಯಾಂಡಲ್ ಏನಿರ್ತದೆ, ಫಸ್ಟ್ ಕ್ಯಾಂಡಲ್ ಹೈ, ಥರ್ಡ್ ಕ್ಯಾಂಡಲ್ ಲೋ ಮಧ್ಯೆ ಏನು ಗ್ಯಾಪ್ ಇದೆ, ಅಲ್ಲಿ ಮತ್ತೆ ಬಂದು ಪ್ರೈಸ್ ರಿಟ್ರೇಸ್ಮೆಂಟ್ ಆಗ್ತಾ ಇದೆ. ಸೆಲ್ಲಿಂಗ್ ಕ್ಯಾಂಡಲ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಕ್ಯಾಂಡಲ್ ಲೋ, ಥರ್ಡ್ ಕ್ಯಾಂಡಲ್ ಹೈ, ಇಲ್ಲಿ ಒಂದು ರಿಟ್ರೇಸ್ಮೆಂಟ್ ಆಗಿದೆ. ಇಲ್ಲಿ ನೋಡಿ, ಪ್ರೈಸ್ ಇಲ್ಲಿ ಬಂದು ಮತ್ತೆ ರಿಟ್ರೇಸ್ಮೆಂಟ್ ಆಗಿ ಈ ಆರ್ಡರ್ ನ ಫಿಲ್ ಮಾಡಿ ಮತ್ತೆ ಇಲ್ಲಿಂದ ರ್ಯಾಲಿ ಆಗಿದೆ. ಒಂದು ಎಕ್ಸಾಂಪಲ್, ಇದು ಫಸ್ಟ್ ಕ್ಯಾಂಡಲ್ ಮತ್ತೆ ಥರ್ಡ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್ ಸ್ಕಿಪ್ ಮಾಡಬೇಕು. ಈ ಮಧ್ಯೆ ಇರೋದು ಫೇರ್ ವ್ಯಾಲ್ಯೂ ಗ್ಯಾಪ್ ನೋಡಿ. ಮತ್ತೆ ಪ್ರೈಸ್ ಇಲ್ಲಿ ಬಂದು ಇಲ್ಲಿರೋ ಲಿಕ್ವಿಡಿಟಿ ತಗೊಂಡಿದೆ, ಲಿಕ್ವಿಡಿಟಿ ತಗೊಂಡು ಪ್ರೈಸ್ ಮೂವ್ ಆಗಿದೆ.